ಹಾಯ್ 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 ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ಅಂಡ್ ನಾನಂತೂ ಹೈಲಿ ಪಾಸಿಟಿವ್ ಆಗಿದ್ದೀನಿ. ಅಂಡ್ ಯಾರೆಲ್ಲ ತುಂಬಾ ಲೋ ಅಂತ ಫೀಲ್ ಆಗ್ತಾ ಇದ್ದೀರಲ್ಲ, ಅವರೆಲ್ಲ ಒಂದ್ಸಲ ನನ್ನ ನೋಡಿ. ಅಂಡ್ ನಾನು ಸ್ಪ್ರೆಡ್ ಮಾಡ್ತಾ ಇರೋಂತಹ ಲಾಟ್ಸ್ ಆಫ್ ಲವ್ ನ ನೀವು ಕೂಡ ಗ್ರಾಬ್ ಮಾಡ್ಕೊಳ್ಳಿ. ಏನೇ ಟೆನ್ಷನ್ ಇರಲಿ ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಆ ಟೆನ್ಷನ್ ಅನ್ನು ಕೂಡ ಎಂಜಾಯ್ ಮಾಡಿ. ಖುಷಿನ ಒಂದೇ ಯಾಕೆ ಎಂಜಾಯ್ ಮಾಡಬೇಕು, ನಾವು ಈ ಭೂಮಿಗೆ ಬಂದಿರೋದೇನೆ ನಮ್ಮ ಕರ್ಮಗಳನ್ನ ಅನುಭವಿಸ್ಕೊಂಡು ಹೋಗೋದಿಕ್ಕೆ. ಸೊ ಒಳ್ಳೆ ಕರ್ಮಗಳನ್ನ ಮಾಡಿ ಮುಂದೆ ನಮ್ಗೆ ಒಳ್ಳೇದಾಗೋ ತರ ಮಾಡೋದ್ರ ಜೊತೆಗೆ ಆಲ್ರೆಡಿ ನಾವೇನು ಪಾಸ್ಟ್ ಅಲ್ಲಿ ಕೆಟ್ಟ ಕರ್ಮಗಳನ್ನ ಮಾಡಿದೀವಿ ಅದನ್ನು ಕೂಡ ನಾವು ಎಂಜಾಯ್ ಮಾಡ್ಕೊಂಡೇನೆ ಅದನ್ನ ಕೂಡ ಅನುಭವಿಸೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಯಾರೆಲ್ಲ ಲೋ ಅಂತ ಅನ್ಸ್ತಾ ಇದ್ದೀರಾ, ನಿಮಗೆ ನನ್ನನ್ನ ನೋಡಿ ಒಂದ್ಸಲ ನಾನು ಸ್ಪ್ರೆಡ್ ಮಾಡ್ತಾ ಇರೋಂತಹ ಪಾಸಿಟಿವಿಟಿನ ತಗೊಳ್ಳಿ, ಹಾಗೇನೆ ಪ್ರೀತಿನ ತಗೊಳ್ಳಿ. ಹಾಗೆ ನಾನು ಕೂಡ ನಿಮ್ಮಲ್ಲಿರುವಂತಹ ಒಂದು ಪಾಸಿಟಿವಿಟಿ ಮತ್ತೆ ಒಂದು ಆ ಪ್ರೀತಿನ ಗ್ರಾಬ್ ಮಾಡ್ಕೊಂಡು ಅದು ಹೇಗೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಅನ್ನೋದು ನಿಮ್ ಕಣ್ಣಿಗೂ ಕಾಣಿಸ್ತಾ ಇದೆ. ಹಾಗೇನೆ ನಾನು ಇವಾಗ ಆಲ್ರೆಡಿ ನಿಮ್ಗೆಲ್ಲ ನಾನು ಹೇಳಿರೋ ತರ ನಾನು ಏನ್ ಮಾಡಿದೀನಿ ಅಂತಂದ್ರೆ ಭಗವದ್ಗೀತೆನೋ ಪರ್ಚೇಸ್ ಮಾಡಿದೀನಿ. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೀನಿ. 1 ರೂಪಾಯಿನೂ ನಾನು ಎಷ್ಟು ಕಷ್ಟಪಟ್ಟು ಇದನ್ನ ತಗೊಂಡಿರೋದು ಅನ್ನೋದು ಕೂಡ ನಾನು ಹೇಳಿದೀನಿ. ಹಾಗೆ ನಾನು ಓದೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿದೀನಿ. ಆದ್ರೆ ಈ ಭಗವದ್ಗೀತೆ ಅನ್ನೋದು ನಮ್ಮ ಸನಾತನ ಧರ್ಮದ ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂಥದ್ದು. ಯಾಕಪ್ಪ ತುಂಬಾ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತಂದ್ರೆ, ನಮ್ಮ ಬದುಕಲ್ಲಿ ನಾವು ಮಾಡಿರುವಂತಹ ಕರ್ಮಗಳು ಬಂದೇ ಬರ್ತವೆ. ಬಟ್ ಎಲ್ಲಾ ಕರ್ಮಗಳನ್ನು ಕೂಡ ನಾವು ಯಾವ ತರ ಸ್ವೀಕಾರ ಮಾಡಬೇಕು, ಯಾವ ತರ ಅದನ್ನ ನಾವು ಏನ್ ಮಾಡ್ಬೇಕು, ಎಂಜಾಯ್ ಮಾಡಬೇಕು. ಅಂಡ್ ನಾವು ಮಾಡುವಂತಹ ಮುಂದಿನ ಪ್ರತಿಯೊಂದು ಕೆಲಸಗಳು, ಕಾರ್ಯಗಳು ಹೇಗೆ ಏನು ಒಳ್ಳೆಯದಾಗಿರ್ಬೇಕು, ಒಳ್ಳೆ ಕರ್ಮಗಳನ್ನ ಕ್ರಿಯೇಟ್ ಮಾಡೋ ತರ ಇರಬೇಕು ಅನ್ನೋದು ಎಲ್ಲದನ್ನು ಕೂಡ ಎಲ್ಲ ಸಂಪೂರ್ಣ ಸಾರವನ್ನೇ, ಸಂಪೂರ್ಣವಾಗಿರೋ ಒಂದು ಮನುಷ್ಯನ ಜೀವನಕ್ಕೆ ಬೇಕಾಗಿರೋ ಎಲ್ಲಾ ವಿಷಯ ಇರುವಂತಹ ಒಂದು ಧರ್ಮ ಗ್ರಂಥ ಅಂದ್ರೆ ಅದು ಭಗವದ್ಗೀತೆ ಆಗಿರತ್ತೆ. ಸೊ ನಿಜವಾಗ್ಲೂ ಭಗವದ್ಗೀತೆನ ಯಾರು ಓದುತ್ತಾರೆ, ಭಗವದ್ಗೀತೆನ ಯಾರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ತಮ್ಮ ಬದುಕಲ್ಲೇ ಅಳವಡಿಸ್ಕೊಳ್ತಾರೆ, ಅವ್ರು ಯಾರು ಕೂಡ ದುಃಖ ತಪ್ತರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನಗೆ ಟೈಮ್ ಸಿಕ್ಕಾಗಿಲ್ಲ, ನಾನು ಒಂದೊಂದು ಭಗವದ್ಗೀತೆಯ ಶ್ಲೋಕನ ಹೇಳ್ಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿರತ್ತೆ. ಸೊ ಆದ್ರೆ ಇವತ್ತು ನಾನು ಹೇಳ್ತಾ ಇರುವಂತಹ ಶ್ಲೋಕ ಬಂದ್ಬಿಟ್ಟು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಆಗಿರೋದಿಲ್ಲ. ಭಗವದ್ಗೀತೆಯ ಅಧ್ಯಾಯ 4 ಅಂದ್ರೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಹೇಳ್ತೀವಿ. ಇದರಲ್ಲಿ ಬರುವಂತಹ 7ನೇ ಶ್ಲೋಕವನ್ನ ನಾನು ನಿಮ್ಗೆ ಹೇಳ್ಬೇಕು ಅಂತ ಇದ್ದೀನಿ. ಏಕೆಂದ್ರೆ ಫಸ್ಟ್ ಈಗ ಒಂದ್ ಸ್ವಲ್ಪ ನನ್ಗೆ ಇಷ್ಟವಾಗಿರುವಂತಹ ಒಂದಷ್ಟು ನಾನು ಶ್ಲೋಕಗಳನ್ನ ಹೇಳ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಅಧ್ಯಾಯ 4ರಲ್ಲಿ ಬರುವಂತಹ ದಿವ್ಯ ಜ್ಞಾನ ಯೋಗದ ಅಧ್ಯಾಯದ ಶ್ಲೋಕ 7 ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಬಟ್ ಈ ಭಗವದ್ಗೀತೆನ ನಾನು ಹೇಳಕ್ಕಿಂತ ಮುಂಚೆ ವಿಘ್ನ ವಿನಾಶಕ, ಸೊ ವಿಘ್ನೇಶ್ವರನಿಗೆ ಫಸ್ಟ್ ಏನ್ ಹೇಳ್ತೀನಿ, ಓಂ ಗಂ ಗಣಪತಯೇ ನಮಃ ಅಂತ ಹೇಳ್ಕೊಂಡ್ಬಿಟ್ಟು, ಹಾಗೆ ನನ್ನ ಪ್ರೀತಿಯ ಗುರುಗಳಾದಂತಹ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಅವರನ್ನ ಕೂಡ ನೆನೆಸ್ಕೊಳ್ತಾ, ನನ್ನ ತಾಯಿ ದುರ್ಗಾ ಮಾತೆನ ನೆನೆಸ್ಕೊಳ್ತಾ, ಹಾಗೆ ನನ್ನ ತಂದೆ ಶಿವ ಇವರನ್ನ ನೆನೆಸ್ಕೊಳ್ತಾ ನಾನು ಈ ಒಂದು ಶ್ಲೋಕ ಕೃಷ್ಣ ವಾಸುದೇವ ಅಂತ ಅಂದ್ಬಿಟ್ರೇನೆ ಮನ್ಸಿಗೆ ಏನ್ ಖುಷಿ ಬರತ್ತಪ್ಪ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ ಇಲ್ಲ. ನಿಜ ಹೇಳ್ಬೇಕು ಅಂತ ಅಂದ್ರೆ ಈ ಸ್ಪಿರಿಚುವಲ್ ವೇದಲ್ಲಿ ಇರೋರ್ಗೆ ಸಿಗುವಂತಹ ಒಂದು ಖುಷಿ ಇದೆ ಅಲ್ಲ, ಅದು ಯಾರಿಗೂ ಲೈಫಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಓಕೆ, ಶ್ಲೋಕಕ್ಕೆ ಬರೋಣ. ಈ ದಿವ್ಯ ಜ್ಞಾನದ 4 ಶ್ಲೋಕ 7 ಬಂದ್ಬಿಟ್ಟು ಏನಪ್ಪಾ ಅಂತ ಅಂದ್ರೆ, ಶ್ಲೋಕನ ನಾನು ನೋಡ್ಕೊಂಡೇ ಹೇಳ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮಿ ಅಹಂ. ನಾವು ಓದ್ಬೇಕಾದ್ರೆ ತುಂಬಾ ತಪ್ಪುಗಳಾಗತ್ತೆ. ಯಾಕೆಂದ್ರೆ ಸಂಸ್ಕೃತನ ನಾವು ಬಿಡಿಸಿ ಓದ್ಬೇಕಾದ್ರೆ ಅದಕ್ಕೆ ಕರೆಕ್ಟ್ ಆಗಿರೋ ಅರ್ಥ ಬರೋ ತರ ಓದ್ಬೇಕಾಗತ್ತೆ. ಇಲ್ಲಿರೋ ಒಂದು ಶ್ಲೋಕ ಏನಪ್ಪಾ ಅಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಅಂದ್ರೆ ಸೃಜಾಮಿ ಅಹಂ ಅಂತ ಹೇಳ್ಬಿಟ್ಟು ಓದ್ತೀವಿ. ಅಹಂ ಅಂತಂದ್ರೆ ಎಲ್ಲರಿಗೂ ಗೊತ್ತು.
ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನೇ ದೇವರು ಅಂತ ಏನು ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಅದು ಈ ಶ್ಲೋಕ ಬಂದ್ಬಿಟ್ಟು ಯದಾ ಯದಾ ಹಿ ಧರ್ಮಸ್ಯ ಅಂತಂದ್ರೆ ಯಾವಾಗ ಎಲ್ಲೆಲ್ಲಿ ಹಿ ಅಂತ ಅಂದ್ರೆ ಖಂಡಿತವಾಗಿಯೂ ಅನ್ನೋ ಒಂದು ಅರ್ಥ ಕೊಡುತ್ತೆ. ಈ ಶ್ಲೋಕ ಬಂದ್ಬಿಟ್ಟು ಇರೋದು ಸಂಸ್ಕೃತದಲ್ಲಿ. ಸೊ ಕನ್ನಡದ ಅರ್ಥ ಬಂದ್ಬಿಟ್ಟು ಹಿ ಅಂತ ಬಂದ್ಬಿಟ್ಟು ಖಂಡಿತವಾಗಿಯೂ ಅಂತ ಹೇಳೋ ಒಂದು ಅರ್ಥವನ್ನ ಕೊಡುತ್ತೆ. ಹಾಗೆ ಧರ್ಮಸ್ಯ, ಧರ್ಮಸ್ಯ ಅಂತಂದ್ರೆ ಒಂದು ಧರ್ಮದ, ಗ್ಲಾನಿ ಅಂದ್ರೆ ನೀ ಆದ್ಮೇಲೆ ಅರ್ಧ ಹ ಬರುತ್ತೆ, ಅಲ್ಲಿ ಏರುಪೇರುಗಳು. ಭವತಿ ಅಂತ ಅಂದ್ರೆ ವ್ಯಕ್ತವಾಗುವುದು. ಭಾರತ ಅಂತಂದ್ರೆ ಭರತನ ಕುಲದವನೇ. ಇಲ್ಲಿ ಭರತ ಅಂತ ಅಂದ್ರೆ ನಾವು ರಾಮಾಯಣದಲ್ಲಿ ಬರುವಂತಹ ಭರತ ಶತ್ರುಘ್ನರಲ್ಲ, ಇದು ಭಾರತ ದೇಶ ಭರತ ಅನ್ನುವಂತಹ ರಾಜನಿಂದ ಆಗಿರುವಂಥದ್ದು. ಸೊ ಆ ಭರತನನ್ನ ಇಲ್ಲಿ ಕೃಷ್ಣ ನೆನೆಸ್ಕೊಳ್ತಾ ಇರೋದು. ಭರತನ ಕುಲದವನೇ. ಅಭ್ಯುತ್ಥಾನಂ ಪ್ರಾಧಾನ್ಯವು, ಅಧರ್ಮಸ್ಯ ಅಧರ್ಮದ ಅಂತ ಹೇಳ್ಬಿಟ್ಟು, ತದಾ ಆ ಕಾಲದಲ್ಲಿ, ತದಾ ಅಂತ ಅಂದ್ರೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಆ ಕಾಲದಲ್ಲಿ. ಆತ್ಮಾನಂ ಅಂದ್ರೆ ಸ್ವಯಂ ಅಂದ್ರೆ ನಾನೇ. ಸೃಜಾಮಿ ಅಂದ್ರೆ ವ್ಯಕ್ತವಾಗುತ್ತೇನೆ ಅಂದ್ರೆ ಕಾಣಿಸಿಕೊಳ್ಳುತ್ತೇನೆ ಅಂತ ಹೇಳ್ಬಿಟ್ಟು. ಅಹಂ ಅಂತ ಅಂದ್ರೆ ನಾನು, ನಾನೇ ಬ್ರಹ್ಮ, ನಾನು ನಿಮ್ಗೆ ಹೇಳಿದೆ. ಸೊ ನಾನು ಅನ್ನುವಂತ ಒಂದು ಅರ್ಥವನ್ನ ಇದು ಕೊಡತ್ತೆ. ಈಗ ಈ ಒಂದು ಶ್ಲೋಕದ ಅರ್ಥ ಏನಪ್ಪಾ ಅಂತ ಅಂದ್ರೆ, ಭರತ ವಂಶದವನಾದ ಅರ್ಜುನಂಗೆ ಹೇಳ್ತಾ ಇರೋದಲ್ವಾ, ಅಥವಾ ನಾವೆಲ್ಲ ಭರತನ ವಂಶದವರೇ. ಸೊ ನಮಗೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಈ ಒಂದು ಲೋಕದಲ್ಲಿ ಯಾವಾಗೆಲ್ಲ ಧರ್ಮ ಅಳಿಸಿ ಅಧರ್ಮ ಕಾಣಿಸ್ಕೊಳತ್ತೆ, ಅಧರ್ಮ ಸೃಷ್ಟಿ ಆಗತ್ತೆ, ಆಗೆಲ್ಲ ನಾನೇ ಇಲ್ಲಿ ಪ್ರತ್ಯಕ್ಷವಾಗಿ ಬರ್ತೀನಿ, ಪ್ರತ್ಯಕ್ಷವಾಗಿ ಬಂದ್ಬಿಟ್ಟು ಆ ಅಧರ್ಮನ ಹೋಗಲಾಡಿಸ್ತೀನಿ. ಇಲ್ಲಿ ಕೃಷ್ಣನಿಗೆ ತಾನು ಯಾವಾಗ ಯಾವ ರೂಪದಲ್ಲಿ ಬರಬೇಕೋ ಆ ರೂಪದಲ್ಲಿ ಬರುವಂತಹ ಒಂದು ಏನಿದೆ ಅಂದ್ರೆ ಶಕ್ತಿ ಇದೆ. ಸೊ ಕೃಷ್ಣ ಯಾವತ್ತು ಧರ್ಮದ ಪರ ಇರುವಂತವನು. ಸೊ ಯಾರೆಲ್ಲ ಧರ್ಮದ ಪರವಾಗಿದ್ದೀರಾ ಅಂಡ್ ಯಾರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಅಂಡ್ ಯಾವಾಗ ಧರ್ಮ ಅಳಿಸಿ ಹೋಗ್ತಾ ಇದೆ, ಅಧರ್ಮ ತಾಂಡವ ಆಡೋದಕ್ಕೆ ಶುರು ಮಾಡತ್ತೆ, ಆಗೆಲ್ಲ ಸ್ವತಃ ನಾನೇ ಏನಾಗ್ತೀನಿ, ವ್ಯಕ್ತವಾಗುತ್ತೇನೆ ಅಂದ್ರೆ ಪ್ರತ್ಯಕ್ಷವಾಗ್ತೀನಿ, ನಾನೇ ರೂಪ ತಾಳಿ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳಿರೋ ಅಂಥದ್ದು. ಸೊ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟು ಧರ್ಮ ಮಾರ್ಗದಲ್ಲಿ ಹೋಗ್ತೀವಿ, ಎಷ್ಟು ಪುಣ್ಯಗಳನ್ನ ಕಟ್ಕೊಳ್ತೀವಿ, ಅಷ್ಟು ನಮ್ಮ ಜೀವನ ಯಾವಾಗ್ಲೂ ಖುಷಿಯಾಗೇ ಇರುತ್ತೆ, ಸುಖಕರವಾಗೇ ಇರುತ್ತೆ. ಯಾವತ್ತೂ ಕೂಡ ಯಾರಿಗೂ ಕೇಡನ್ನು ಬಯಸಬೇಡಿ. ಹಾಗೇನೆ ಧರ್ಮದ ಹಾದಿಯಲ್ಲಿ ಹೋಗ್ಬಿಟ್ಟು ಕೃಷ್ಣನನ್ನ ಸೇರ್ಕೊಳ್ಳಿ. ಅದನ್ನ ಬಿಟ್ಟು ಅಧರ್ಮದ ಹಾದಿಯಲ್ಲಿ ಹೋಗ್ಬಿಟ್ಟು ಕೃಷ್ಣ ಬಂದು ನಮ್ಗೆ ಬುದ್ಧಿ ಕಲಿಸೋ ತರ ನಾವು ಮಾಡ್ಕೊಬಾರ್ದು. ಅಟ್ಲೀಸ್ಟ್ ಭಗವದ್ಗೀತೆನ ನೀವು ಓದಿದ್ರೆ ಸಾಕು, ಅದರಿಂದ ನಿಮಗೆ ಯಾರು ಬರುವಂತ ಅವಶ್ಯಕತೆನೇ ಇಲ್ಲ. ನಿಮ್ಮ ಬದುಕನ್ನ ನೀವು ಕಟ್ಕೊಂಡು ಹೋಗೋದಿಕ್ಕೆ ನೀವು ಏನಾಗ್ತೀರಾ, ತಯಾರಾಗ್ತೀರಾ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತ ಅಂದ್ರೆ, ಆದಷ್ಟು ಭಗವದ್ಗೀತೆನ ಓದಿ, ನಿಮ್ಮ ಮಕ್ಕಳಿಗೆ ಭಗವದ್ಗೀತೆನ ಪ್ರಾಕ್ಟೀಸ್ ಮಾಡಿಸಿ. ಹಾಗೆ ಭಗವದ್ಗೀತೆಯ ಶ್ಲೋಕಗಳಿರ್ಬೋದು, ರಾಮಾಯಣದ ಶ್ಲೋಕಗಳಿರ್ಬೋದು, ಮಹಾಭಾರತದ ಶ್ಲೋಕಗಳಿರ್ಬೋದು, ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಅದನ್ನ ಲೈಫಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅವರು, ಅದನ್ನ ನಾವು ಹೇಳ್ಕೊಡ್ಬೇಕು. ಈಗ ಒಂದು ಮಾತಿದೆ, ಪುಸ್ತಕದಲ್ಲಿರುವಂತಹ ಬದನೆಕಾಯಿ ಸಾಂಬಾರ್ ಮಾಡೋದಿಕ್ಕೆ ಬರೋದಿಲ್ಲ, ಹೌದಲ್ವಾ? ಹಾಗೇನೆ ಭಗವದ್ಗೀತೆ ಬುಕ್ಕಲ್ಲಿದ್ರೆ ಅಥವಾ ಅದನ್ನ ಒಂದು ಶ್ಲೋಕನ ನಾನೀಗ ಬಿಡಿಸಿ ನಿಮ್ಗೆ ಅರ್ಥ ಹೇಗಿದೆ ಹಾಗೆ ಹೇಳಿದೆ. ಅದಲ್ದೇನೆ ಅದು ಕೆಲವರು ಸಂಸ್ಕೃತನ ಓದ್ಬೇಕಾದ್ರೆ ಎಲ್ಲೆಲ್ಲಿ ಡಿವೈಡ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ದೇನೆ ನಾವು ತಪ್ಪಾಗಿ ಓದ್ಬಿಡ್ತೀವಿ. ತಪ್ಪಾಗಿ ಓದಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲೇ ಸಾಧ್ಯ ಇಲ್ಲ. ಸೊ ವೆರಿ ಫಸ್ಟ್ ಒಂದು ಭಗವದ್ಗೀತೆನ ತಗೊಂಡ್ಬಿಟ್ಟು ಅದನ್ನ ಹೇಗೆ ಡಿವೈಡ್ ಮಾಡಬೇಕು ಮತ್ತೆ ಅದರ ಮೀನಿಂಗ್ ಏನು ಅಂತ ಇರುತ್ತೆ, ಆ ರೀತಿಯಲ್ಲೇ ನೀವು ಇರುವಂತಹ ಒಂದು ಪುಸ್ತಕನ ತಗೊಳ್ಳಿ, ಅದರ ಮೀನಿಂಗ್ ಅನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಅಂಡ್ ಇದು ನನ್ನ ಲೈಫಿಗೆ ಏನಕ್ಕೆ ಬೇಕು, ಏನಕ್ಕೆ ಇಂಪಾರ್ಟೆಂಟು, ನಾನು ಇದನ್ನ ಯಾವ ತರ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ
ಪ್ರತಿಯೊಬ್ಬರು ಕೂಡ ನಾವು ಕಲಿಬೇಕು. ಅದ್ರ ಜೊತೆಗೆ ಮುಂದಿನ ಜನ್ರೇಷನ್ ಅವ್ರಿಗೆ ನಾವು ಹೇಳ್ಕೊಡೋದ್ರಿಂದ ಈ ಟೆನ್ಷನ್ನಿಂದ ನಮ್ಮ ಮಕ್ಕಳು ಟೆನ್ಷನ್ ಇರ್ಬೋದು, ಅಥವಾ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಆ ಒಂದು ಏನಂತ ಹೇಳ್ತೀರಾ ಅದಕ್ಕೆ, ಅವರಲ್ಲೇ ಒಂದು ಅವ್ರ ಬಗ್ಗೆನೇ ಅವ್ರಿಗೆ ಒಂದು ಥರ ಜಿಗುಪ್ಸೆ ಬರುತ್ತಲ್ವ, ಅಂಥ ಭಾವನೆಗಳಿಂದ ಹೊರಗಡೆ ಬಂದ್ಬಿಟ್ಟು ಅವರ ಜೀವನವನ್ನು ಅವ್ರು ಕಟ್ಕೊಳ್ಳೋದಕ್ಕೆ ನಿಜವಾಗ್ಲೂ ನಾವು ಅವ್ರಿಗೆ ಎಜುಕೇಶನ್ ಕೊಡೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಭಗವದ್ಗೀತೆ. ಸೊ ಪ್ರತಿಯೊಂದು ಜನರು ಕೂಡ ನಿಮ್ಮ ಮನೆಯಲ್ಲಿ ಭಗವದ್ಗೀತೆಯ ಒಂದು ಪಠಣವನ್ನ ಮಾಡಿ ಆ್ಯಂಡ್ ಅದನ್ನ ನಿಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡಿ. ಹಾಗೆ ಅವ್ರು ಹೇಗೆ ಅವ್ರ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಭಗವದ್ಗೀತೆನ ನಾನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿ ನನ್ನ ಲೈಫಲ್ಲಿ ಅಳವಡಿಸ್ಕೋಬೇಕು ಅಂತ ಇದ್ದೀನಿ. ಅಳವಡಿಸ್ಕೊಂಡ್ಮೇಲೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ. ಒಂದೊಂದು ಶ್ಲೋಕನ ನಾವು ಓದಿ ಅರ್ಥ ಮಾಡ್ಕೊಳ್ಳೋದೇ ಬೇರೆ ಥರ, ಪೂರ್ಣವಾಗಿ ನಾವು ಅದನ್ನ ಅರ್ಥ ಮಾಡಿಕೊಂಡು ಹೇಳಕ್ ಹೋದಾಗ ಅದರಿಂದ ಬರುವಂತಹ ಒಂದು ಏನಿರುತ್ತೆ ಆ ಅರ್ಥನೇ ಬೇರೆ ತರ ಇರುತ್ತೆ. ಬೇಕಾದ್ರೆ ನೋಡಿ, ನೀವು ಒಂದು ಬುಕ್ನ ಒಂದು ಸಲ ಓದಿ ಅವಾಗ ನಿಮ್ಗೊಂಥರ ಅರ್ಥ ಆಗಿದ್ರೆ ಅದನ್ನ ಇನ್ನೊಂದು ಸಲ ಓದಿ ಇನ್ನೂ ಹೆಚ್ಚಿನ ಜ್ಞಾನ ನಿಮಗೆ ಬರುತ್ತೆ, ಇನ್ನೊಂದು ಸಲ ಓದಿ ಇನ್ನೂ ಹೆಚ್ಚಿನ ಜ್ಞಾನ ನಿಮಗೆ ಬರುತ್ತೆ. ಸೊ ಆ ತರದಲ್ಲಿ ಈ ಭಗವದ್ಗೀತೆ ಅನ್ನೋದಂತೂ ನಾವು ಎಷ್ಟು ಬಾರಿ ಓದಿದ್ರು ಅದನ್ನ ನಾವು ಸಂಪೂರ್ಣವಾಗಿ ಅಳವಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಾರ ಇರುವಂಥದ್ದು. ಸೊ ಎಲ್ಲರೂ ಕೂಡ ಓದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಕೂಡ ಏನಾದರೂ ಈ ಶ್ಲೋಕಗಳನ್ನ ಹೇಳೋದ್ರಲ್ಲಿ ತಪ್ಪಾಗಿ ಹೇಳಿದ್ರೆ ಅಥವಾ ಇನ್ನೂ ಏನಾದರೂ ಒಳ್ಳೆ ವಿಷಯ ಆ ಶ್ಲೋಕದಲ್ಲಿ ಕೆಲವ್ರು ಜಾಸ್ತಿ ಸಲ ಓದಿರ್ಬೋದು, ಅಥವಾ ಒಂದ್ಸಲ ಓದೋರಿಗೆ ನನಗೊಂಥರ ಅರ್ಥ ಆಗಿದ್ರೆ ಅವ್ರಿಗೆ ಇನ್ನೊಂಥರ ಅರ್ಥ ಆಗಿರ್ಬೋದು, ಅದನ್ನ ನೀವು ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಇದರಿಂದ ಒಬ್ಬರ ಜ್ಞಾನ ಇನ್ನೊಬ್ಬರಿಗೆ ಸಿಗೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ ಆ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಬದಲು ನಾವು ಅದನ್ನ ಆಡ್ಕೊಳ್ಳೋಕ್ಕಿಂತ ಅದಕ್ಕೆ ಇನ್ನೊಂದು ಅರ್ಥ ಈ ತರ ಇದೆ ಅಂತ ಹೇಳೋದ್ರಿಂದ ಅವರ ಜ್ಞಾನನ ಹೆಚ್ಚಿಸೋದ್ರಿಂದ ಇನ್ನ ಎಲ್ಲಾರ್ಗು ಒಳ್ಳೇದಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಸದಾಕಾಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.